ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮೀತಾ ಆಸ್ಟ್ರೋ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿನ ಭವಿಷ್ಯ ಗುರುವಾರ ಜೂನ್ 26, 2025. ಇವತ್ತಿನ ದಿನ ಭವಿಷ್ಯ 12 ರಾಶಿಗಳ ಫಲಾನುಫಲ ಹೇಗಿದೆ ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಜೂನ್ 26 ಗುರುವಾರ ಬಹಳ ದಿನದಿಂದ ಅನುಭವಿಸ್ತಾ ಇರುವಂತಹ ಒತ್ತಡಗಳು, ಅದರಿಂದ ಖಂಡಿತವಾಗ್ಲೂ ಕೂಡ ಇವತ್ತು ಪರಿಹಾರ ಸಿಗತ್ತೆ. ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯ ಮಾರ್ಗದಲ್ಲಿ ನೀವು ಜೀವಿಸ್ತೀರ. ಉತ್ತಮ ವ್ಯಕ್ತಿಗಳ ಸಂಪರ್ಕ ಆಗತ್ತೆ. ಹಣಕಾಸನ್ನು ಒದಗಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಅಂದರೆ ಸ್ನೇಹಿತರು ನಿಮಗೆ ಹಣದ ಸಹಾಯ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಒಂದು ರೀತಿಯಲ್ಲಿ ಇವತ್ತು ಮೇಷರಾಶಿಯವರಿಗೆ ಅನುಕೂಲಕರವಾದಂತಹ ಫಲಿತಾಂಶ. ಹೊಸ ವಿಚಾರಗಳನ್ನು ಕಲಿತೀರಾ. ಆದಾಗ್ಯೂ ಕೂಡ ಕೆಲಸದಲ್ಲಿ ಖಂಡಿತ ಕಾರ್ಯನಿರತರಾಗ್ತೀರಾ. ಒಂದು ಕಡೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಜಗಳಗಳು ಅವೆಲ್ಲವನ್ನ ಕೂಡ ಇವತ್ತು ಪರಿಹಾರವಾಗುವಂತಹ ದಿನ. ಮೇಷರಾಶಿಯವರಿಗೆ 80% ಶುಭ ಫಲ ಇದೆ, 20% ಅಶುಭ ಫಲ. ದಿನನಿತ್ಯ ಇವತ್ತು ಪರಿಹಾರ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ, ಅದಾದಮೇಲೆ ನಿಮ್ಮ ಹಣೆಗೆ ಬಿಳಿ ಚಂದನ ಅಥವಾ ಗೋಪಿ ಚಂದನದ ಒಂದು ಕುಂಭವನ್ನು ವ್ಯಾಪಕವಾಗಿ ಬಳಸಿ, ಅಂದರೆ ಹಣೆಗೆ ಹಚ್ಕೊಳ್ಳಿ. ಖಂಡಿತ ಇದರಿಂದ ಬಹಳ ಒಳ್ಳೆಯದಾಗುತ್ತೆ. ಆರೋಗ್ಯ ಚೆನ್ನಾಗಿದೆ, ಸಂಪತ್ತು ಚೆನ್ನಾಗಿದೆ, ಕುಟುಂಬ ಜೀವನ ಚೆನ್ನಾಗಿದೆ, ಪ್ರೀತಿ ಜೀವನ ಚೆನ್ನಾಗಿದೆ, ಉದ್ಯೋಗ ಕೂಡ ಚೆನ್ನಾಗಿದೆ, ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ. ಒಟ್ಟಾರೆ ಇವತ್ತು ಮೇಷರಾಶಿಯವರಿಗೆ ಬಹಳ ಅದ್ಭುತವಾದಂತಹ ದಿನ. ಹಾಗೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹೇಗಿದೆ ನೋಡಿ. ವೃಷಭ ರಾಶಿಯವರಿಗೆ ಗುರುವಾರ ಜೂನ್ 26 ಖಂಡಿತ ಯಾವುದೇ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಬೇರೆಯವರ ಮೇಲೆ ಇವತ್ತು ನೀವು ಅತಿ ಹೆಚ್ಚಾಗಿ ಒತ್ತಡವನ್ನು ಹಾಕಬೇಡಿ. ಆರ್ಥಿಕ ಸಂಕಷ್ಟ, ಪ್ರಮುಖ ಕೆಲಸಗಳು ಸ್ಥಗಿತಗೊಳ್ಳುವಂತಹ ಸಾಧ್ಯತೆಗಳಿದೆ ವೃಷಭ ರಾಶಿಯವರಿಗೆ ಇವತ್ತು. ಅದರ ಜೊತೆಗೆ ಪ್ರೀತಿಯ ವಿಚಾರಕ್ಕೆ ಬರೋದಾದರೆ, ಅದು ಎಲ್ಲೋ ಒಂದು ಕಡೆ ನಿಮ್ಮ ಕೋಪದಿಂದ ಪ್ರೀತಿ ಮುರಿದು ಬೀಳುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಹಾಗಾಗಿ ಬಿಡುವಿನ ಸಮಯದಲ್ಲಿ ದೇವರ ಧ್ಯಾನ ಮಾಡಿ, ಯಾರನ್ನಾದರೂ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಆದಾಯವನ್ನು ಹೆಚ್ಚು ಮಾಡ್ಕೋಬೇಕು ನೀವು. ಯಾಕಂದರೆ ಇವತ್ತು ಅಷ್ಟೊಂದು ಚೆನ್ನಾಗಿಲ್ಲ. ಉದ್ಯೋಗ ಚೆನ್ನಾಗಿದೆ, ಉದ್ಯೋಗ ಎಕ್ಸಲೆಂಟ್ ಆಗಿದೆ, ಪ್ರೀತಿ ಜೀವನ ಚೆನ್ನಾಗಿಲ್ಲ, ಕುಟುಂಬ ಚೆನ್ನಾಗಿಲ್ಲ, ಸಂಪತ್ತು ಚೆನ್ನಾಗಿಲ್ಲ. ಇವತ್ತು ವೃಷಭದವರಿಗೆ ಆರೋಗ್ಯ ಚೆನ್ನಾಗಿಲ್ಲ, ವೈವಾಹಿಕ ಜೀವನ ಚೆನ್ನಾಗಿಲ್ಲ. ಇದೆಲ್ಲವೂ ಚೆನ್ನಾಗಬೇಕು ಅಂದರೆ ನೋಡಿ, ಹಸಿರು ಬಟ್ಟೆಯಲ್ಲಿ ಒಂದು ಕಂಚಿನ ವೃತ್ತಾಕಾರದ ತುಂಡನ್ನು ಸುತ್ತಿ ಜೇಬಲಿಟ್ಕೊಳ್ಳಿ ಅಥವಾ ನಿಮ್ಮ ಕೈಚೀಲದಲ್ಲಿ ಇರಿಸ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ. ಅದ್ಭುತ ಪರಿಹಾರವನ್ನು ಮಾಡ್ಕೊಳ್ಳಿ. ಇವತ್ತು ವೃಷಭ ರಾಶಿಯವರು ಬಹಳ ಒಳ್ಳೆಯದಾಗತ್ತೆ. ಹಾಗೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಹೇಗಿದೆ ಗುರುವಾರ ಜೂನ್ 26, 2025? ಖಂಡಿತ ಅದ್ಭುತವಾದಂತಹ ದಿನ ಇವತ್ತು ಮಿಥುನ ರಾಶಿಯವರಿಗೆ. ಹಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇವತ್ತು ಸ್ವಲ್ಪ ಮಟ್ಟಿಗೆ ಎದುರಿಸ್ತೀರಾ. ಆದರೆ ಸಂಜೆ ಆಗ್ತಾ ಇದ್ದಂತೆ ಅದು ಪರಿಹಾರ ಆಗುತ್ತೆ. ತಂದೆಯ, ನೀವು ಅತಿಯಾಗಿ ಪ್ರೀತಿಸುವಂತಹ ನಿಮ್ಮ ತಂದೆ ಅಥವಾ ತಂದೆ ಸಮಾನರಾಗಿರುವಂತಹ ವ್ಯಕ್ತಿಗಳ ಸಲಹೆಗಳನ್ನು ನೀವು ಪಡ್ಕೊಳ್ಳಿ. ಅದು ನಿಮ್ಮ ಸಂತೋಷ, ಪ್ರೀತಿಯನ್ನು ಹೆಚ್ಚು ಮಾಡುತ್ತೆ ಅಂತಲೇ ಹೇಳಬಹುದು. ಬಿಡುವಿನ ವೇಳೆಯಲ್ಲಿ ಯಾವುದಾದ್ರೂ ಹೊಸ ಹೊಸ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಕೆಲಸದಲ್ಲಿ ಬಹಳಷ್ಟು ನಿರತರಾಗ್ತೀರಾ. ಒಟ್ಟಾರೆ ಬಹಳ ಅದ್ಭುತವಾದಂತಹ ದಿನ. ಆರೋಗ್ಯ ಕೂಡ ಚೆನ್ನಾಗಿದೆ, ಸಂಪತ್ತು ಕೂಡ ಚೆನ್ನಾಗಿದೆ, ಕುಟುಂಬ ಜೀವನ ಕೂಡ ಚೆನ್ನಾಗಿದೆ, ಉದ್ಯೋಗ, ವೈವಾಹಿಕ ಜೀವನ, ಪ್ರೀತಿ ವಿಚಾರ ಎಲ್ಲವೂ ಕೂಡ ಎಕ್ಸಲೆಂಟ್ ಆಗಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿಯನ್ನು ನೀವಿಲ್ಲಿ ಬಲಪಡಿಸ್ಕೊಳ್ಬೇಕು. ಹಣವನ್ನು ಬಲಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮಿಥುನ ರಾಶಿಯವರು ಆಲದ ಮರ ಅಥವಾ ಬೇವಿನ ಮರಕ್ಕೆ ಹಾಲನ್ನು ಅರ್ಪಿಸಿ, ಮರದ ಮಣ್ಣಿನ ತಿಲಕವನ್ನು ತೆಗೆದುಕೊಂಡು ಹಣೆ ಮೇಲೆ ಹಚ್ಕೊಳ್ಳಿ. ಖಂಡಿತ ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಗಳು ನಿವಾರಣೆಯಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ನೋಡಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಖಂಡಿತ ನಿಮ್ಮ ಭಾವನೆಗಳು, ಹತಾಶೆಯಾಗಿರೋದಕ್ಕೆ ಹೋಗಬೇಡಿ. ವಿದೇಶ ವ್ಯವಹಾರ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕಟಕರಾಶಿಯವರು ಲಾಭ ಪಡ್ಕೊಳ್ತೀರಾ. ಮನೆಯಲ್ಲಿ ಅನುಕೂಲಕರವಾದಂತಹ ವಾತಾವರಣ, ಪ್ರೀತಿಪಾತ್ರರೊಂದಿಗೆ ಖುಷಿಯ ವಿಚಾರಗಳನ್ನು ಹಂಚ್ಕೊಳ್ತೀರಾ. ಅತ್ಯಂತ ಸಂತೋಷದಾಯಕವಾದಂತಹ ದಿನ. ಬೆಲ್ಲ ಮತ್ತು ಕಡಲೆಕಾಳು
ಪ್ರಸಾದವನ್ನು ಅರ್ಪಿಸ್ತಾ ಬನ್ನಿ. ದೇವರಿಗೆ ಬೆಲ್ಲ ಮತ್ತು ಕಡಲೆಕಾಳುಗಳ ರೂಪದಲ್ಲಿ ಪ್ರಸಾದವನ್ನು ಅರ್ಪಿಸಿ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯವ ಸ್ವಲ್ಪ ಮಟ್ಟಿಗೆ ಇತ್ತೀಚೆಗೆ ಕೈ ಕೊಡ್ತಾ ಇದೆ. ಹಾಗಾಗಿ ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ. ಸಂಪತ್ತು ಕೂಡ ಓಕೆ, ಪ್ರೀತಿ ವಿಚಾರ ಓಕೆ, ಉದ್ಯೋಗ ಕೂಡ ಓಕೆ, ಅದರ ಜೊತೆಗೆ ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ಗುರುವಾರ ಜೂನ್ 26? ನೋಡಿ, ಹೆಚ್ಚಿನ ಆಶಾವಾದಿಗಳು ಸಿಂಹರಾಶಿಯವರು. ಎಲ್ಲವನ್ನ ಕೂಡ ನಾನು ಸಾಧಿಸ್ತೀನಿ, ಎಲ್ಲವನ್ನ ಕೂಡ ಮಾಡ್ತೀನಿ, ಎಲ್ಲವೂ ಕೂಡ ನನ್ನ ಇಲ್ಲಿ ಆಗುತ್ತೆ. ಖಂಡಿತ ಅದಿರಬೇಕು ಮನುಷ್ಯನಲ್ಲಿ. ಆದರೆ ಅತಿಯಾದರೆ ಅಮೃತವು ವಿಷ. ನೆನ್ಪಿಟ್ಕೊಳ್ಳಿ. ಆತ್ಮವಿಶ್ವಾಸ ಖಂಡಿತ ಇದೆ ನಿಮ್ಮಲ್ಲಿ. ಭಯ, ದ್ವೇಷ, ಅಸೂಹೆ, ಸೇಡು, ಈ ರೀತಿಯ ನಕಾರಾತ್ಮಕ ಭಾವನೆಗಳನ್ನು ಸಿಂಹರಾಶಿಯವರು ಬಿಡೋದಕ್ಕೆ ಸಿದ್ಧರೇ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಖಂಡಿತ ಮುಂದಿನ ದಿನಗಳಲ್ಲಿ ಅನಿರೀಕ್ಷಿತ ಲಾಭಗಳು ನೀವು ನಿರೀಕ್ಷೆ ಮಾಡ್ತೀರಾ. ಕುಟುಂಬದ ಅಗತ್ಯತೆಗಳು, ಅವಶ್ಯಕತೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕುಟುಂಬದೊಂದಿಗೆ ಕಾಲ ಕಳೀರಿ, ತಂದೆ ತಾಯಿಗೆ ಟೈಮ್ ಕೊಡಿ. ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ಸಂಪತ್ತು ಚೆನ್ನಾಗಿದೆ. ಕುಟುಂಬ ಜೀವನ ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ನೀವು ಗಮನಿಸಬೇಕು. ಪ್ರೀತಿ ವಿಚಾರ, ಉದ್ಯೋಗ, ವೈವಾಹಿಕ ಜೀವನ ಚೆನ್ನಾಗಿದೆ. ಇಲ್ಲಿ ನೀವು ಬಲಪಡಿಸಬೇಕಾಗಿರೋದು ಸಿಂಹರಾಶಿಯವರು ಕುಟುಂಬ. ಹಾಗಾಗಿ ಕುಟುಂಬ ಬಾಂಧವ್ಯವನ್ನು ಬಲಪಡಿಸೋದಕ್ಕೆ ಹಸುಗಳಿಗೆ ಹಸಿರು ಮೇವನ್ನು ಕೊಡ್ತಾ ಬನ್ನಿ. ಖಂಡಿತವಾಗ್ಲೂ ಕೂಡ ಒಳ್ಳೆ ರಿಸಲ್ಟನ್ನು ಕಾಣ್ತೀರಾ. ಯಾರು? ಸಿಂಹರಾಶಿಯವರು. ಖಂಡಿತ ಅದ್ಭುತವಾದಂತಹ ರಿಸಲ್ಟ್ ಇದೆ. ಇನ್ನು ಕನ್ಯಾ ರಾಶಿಯವರ ಹೇಗಿದೆ ದಿನ ಭವಿಷ್ಯ? ಗುರುವಾರದ ದಿನ ಭವಿಷ್ಯ. ಅತಿಯಾಗಿ ಕನ್ಯಾ ರಾಶಿಯವರು ತಿನ್ನೋದನ್ನು ಬಿಟ್ಟುಬಿಡಿ. ಫಿಟ್ಟಾಗಿರೋದಕ್ಕೆ ಯಾವಾಗಲೂ ಕೂಡ ನೀವು ಮಾಡಬೇಕು. ಇತ್ತೀಚೆಗೆ ಕನ್ಯಾ ರಾಶಿಯವರು ಅತಿಯಾಗಿ ತಿಂತಿರ್ತೀರ. ಮನೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಒಂದು ಅಮೂಲ್ಯ ವಸ್ತುಗಳನ್ನು ಇವತ್ತು ಖರೀದಿ ಮಾಡೋದಕ್ಕೆ ಹೊರಗಡೆ ಹೋಗ್ತೀರಾ. ಇದರಿಂದ ಆರ್ಥಿಕ ಪರಿಸ್ಥಿತಿಗೆ ಪೆಟ್ಟು ಬೀಳುತ್ತೆ, ಸಹಜ ಅದು. ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ತೀವಿ ಅಂದರೆ ಹಣ ಖರ್ಚಾಗುತ್ತೆ. ಸ್ನೇಹಿತರಿಂದ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ಬೋದು, ಹುಷಾರಾಗಿರಿ. ಅದರ ಜೊತೆಗೆ ಸಂಗಾತಿಯ ಆರೋಗ್ಯದ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಒತ್ತಡದಲ್ಲಿರ್ತೀರ. ಹಾಗಾಗಿ ಹುಷಾರು. ನಿಮ್ಮದು ಬಲಪಡಿಸಬೇಕಾಗಿರೋದು ಸಂಪತ್ತು ಕೂಡ ಚೆನ್ನಾಗಿಲ್ಲ, ಕುಟುಂಬ ಜೀವನ ಚೆನ್ನಾಗಿಲ್ಲ, ಪ್ರೀತಿ ಜೀವನ ಇವತ್ತು ಚೆನ್ನಾಗಿಲ್ಲ, ಉದ್ಯೋಗ ಚೆನ್ನಾಗಿದೆ, ವೈವಾಹಿಕ ಜೀವನ ಚೆನ್ನಾಗಿಲ್ಲ. ಇದೆಲ್ಲವೂ ಹೆಚ್ಚು ಮಾಡ್ಕೋಬೇಕು ಅಂದರೆ ಖಂಡಿತ ಕನ್ಯಾ ರಾಶಿಯವರು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೇಬೇಕು. ಈ ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಆದಾಯದ ಹರಿವನ್ನು ಹೆಚ್ಚು ಮಾಡೋದಕ್ಕೆ ಮೊಸರು ಮತ್ತು ಜೇನುತುಪ್ಪವನ್ನು ದಾನ ಮಾಡಿ. ಅದರ ಜೊತೆಗೆ ನೀವು ಕೂಡ ಊಟದಲ್ಲಿ ಮೊಸರನ್ನು ಬಳಸಿ, ಜೇನುತುಪ್ಪವನ್ನು ತಿನ್ನಿ. ಅದು ನಿಮಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ, ಒಳ್ಳೆಯದು ಮಾಡುತ್ತೆ. ಸಾಧ್ಯ ಆದರೆ ದಾನ ಮಾಡಿ, ಅದಿನ್ನೂ ಕೂಡ ಒಳ್ಳೆಯದು. ಇನ್ನು ತುಲಾರಾಶಿಯವರಿಗೆ ಗುರುವಾರದ ದಿನ ಭವಿಷ್ಯ ಜೂನ್ 26 ಹೇಗಿದೆ? ಖಂಡಿತ ತುಲಾರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಯಾವ್ಯಾವ ವಿಚಾರದಲ್ಲಿ? ಪ್ರೀತಿ ಜೀವನ, ಕುಟುಂಬ ಜೀವನ ಚೆನ್ನಾಗಿದೆ, ಉದ್ಯೋಗ ಅಷ್ಟಕ್ಕಷ್ಟೇ, ಸಂಪತ್ತು ಕೂಡ ಇವತ್ತು ಅಷ್ಟಕ್ಕಷ್ಟೇ. ಆದರೆ ವೈವಾಹಿಕ ಜೀವನ ಬಹಳಷ್ಟು ಎಕ್ಸಿಲೆಂಟ್ ಆಗಿದೆ. ಹಾಗಾಗಿ ಇವತ್ತು ನೀವು ಏನನ್ನು ಸರಿ ಮಾಡ್ಕೋಬೇಕು? ಉದ್ಯೋಗ ಸರಿ ಮಾಡ್ಕೋಬೇಕು, ಸಂಪತ್ತು ಮೇಯ್ನ್, ಸಂಪತ್ತು ಬರಬೇಕು ನಿಮಗೆ. ಅದರ ಜೊತೆಗೆ ಆರೋಗ್ಯ, ಇದೆಲ್ಲವೂ ಕೂಡ ವೃದ್ಧಿಯಾಗಬೇಕು ತುಲಾರಾಶಿಯವರಿಗೆ ಅಂತ ಹೇಳಿದ್ರೆ ಕಪ್ಪು ಮತ್ತು ಬಿಳಿ ಬಣ್ಣದ ದೋತಿಗಳನ್ನು ಸಾಧು ಸಂತರಿಗೆ ದಾನ ಮಾಡಿ. ಹುಡ್ಕೊಂಡು ಹೋಗಿ, ಸಿಕ್ಕೇ ಸಿಗ್ತಾರೆ. 1 2 ಕಪ್ಪು ಬಣ್ಣ, ಕಪ್ಪು ಅಚ್ಚುಳ್ಳ ಅಂದರೆ ಅಂಚು, ಕಪ್ಪು ಕಲರ್ ಅಂಚಿರುತ್ತಲ್ವ, ಅಂದರೆ ಬಾರ್ಡರ್, ಕಪ್ಪು ಬಣ್ಣದ ಬಾರ್ಡರ್ ಇರುತ್ತೆ, ಬಿಳಿ ಬಣ್ಣದ ದೋತಿ ಇರುತ್ತಲ್ಲ, ಇದನ್ನು ಸಾಧು ಸಂತರಿಗೆ ಕೊಡಿ. ಖಂಡಿತವಾಗ್ಲೂ ಕೂಡ ತುಲಾರಾಶಿಯವರಿಗೆ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ದಿನ ಭವಿಷ್ಯ? ಅತಿಯಾಗಿ ಚಿಂತೆ ಮಾಡ್ತಿರ್ರಿ ವೃಶ್ಚಿಕ ರಾಶಿಯವರು. ಇದು ನಿಮ್ಮ ಶಾಂತಿಯನ್ನು ಕೆಡಿಸುತ್ತೆ. ಹಾಗಾಗಿ ಆತಂಕದ ಚಿಂತೆ ಅದ್ಯಾವುದು ಕೂಡ ಬೇಡ. ಇದು ನಿಮ್ಮ ದೇಹದ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮ ಬೀರುತ್ತೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಯಾರೂ ಕೂಡ ಹಣವನ್ನು ಯಾರಿಗೂ ಕೂಡ ಸಾಲ ಅಥವಾ ದಾನ ಇದ್ಯಾವುದು ಕೂಡ ಮಾಡೋದಕ್ಕೆ ಹೋಗಬೇಡಿ. ಅಗತ್ಯವಿರುವ ವ್ಯಕ್ತಿಗೆ ನಿಮ್ಮ ಹಣವನ್ನು ಸಾಲವಾಗಿ ನೀಡೋದನ್ನು ತಪ್ಪಿಸಿ. ಯಾರು? ವೃಶ್ಚಿಕ ರಾಶಿಯವರು. ಇವತ್ತು ಸಣ್ಣ ಪುಟ್ಟ ಘರ್ಷಣೆಗಳಾಗಬಹುದು, ಹಾಗಾಗಿ ಸಮಾಧಾನವಾಗಿರಿ ಸ್ವಲ್ಪ ಹೊತ್ತು, ಎಲ್ಲವೂ ಕೂಡ ಸರಿಯಾಗತ್ತೆ. ಆರೋಗ್ಯ ಕೈ ಕೊಡುವ ಸಾಧ್ಯತೆ, ಪ್ರೀತಿ ವಿಚಾರ, ಸಂಪತ್ತು ಭಾಳ ಚೆನ್ನಾಗಿದೆ, ಹಣ ಬರುತ್ತೆ ಇವತ್ತು, ಕುಟುಂಬ ಜೀವನ ಚೆನ್ನಾಗಿದೆ. ನೀವು ಇವತ್ತು ಸರಿ ಮಾಡ್ಕೋಬೇಕಾಗಿರೋದು ವೈವಾಹಿಕ ಜೀವನ, ಪ್ರೀತಿ ಜೀವನ, ಆರೋಗ್ಯ. ಇದು 3 ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹಸಿರು ಬಣ್ಣದ ಶೂಗಳನ್ನು ಬಳಸಿ. ಪ್ರೇಮ ಜೀವನ ಸಂತೋಷವಾಗಿರುತ್ತೆ. ಖಂಡಿತ ಇದನ್ನು ಯೂಸ್ ಮಾಡಿ, ಬಹಳ ಒಳ್ಳೆಯದಾಗತ್ತೆ. ಇನ್ನು ಧನುರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಖಂಡಿತ ನಿಮ್ಮ ಆಲೋಚನೆಗಳು ಗಮನಾರ್ಹ ಪ್ರಭಾವವನ್ನು ಬೀರುತ್ತೆ. ಇವತ್ತು ಧನುರಾಶಿಯವರಿಗೆ ಬಹಳ ಎಕ್ಸಿಲೆಂಟ್ ಆಗಿದೆ, ಎಲ್ಲ ವಿಚಾರದಲ್ಲೂ ಕೂಡ ಬಹಳ ಚೆನ್ನಾಗಿದೆ.
ಅದರಲ್ಲೂ ಕೂಡ ಹಣಕಾಸಿನ ವಿಚಾರ ಬಹಳ ಚೆನ್ನಾಗಿದೆ. ಆದರೆ ಉದ್ಯೋಗದ ಬಳಿ ಸ್ವಲ್ಪ ಮಟ್ಟಿಗೆ ಕಸವಿಸಿ ಆಫೀಸಲ್ಲಿ ಅಂದರೆ ನಿಮ್ಮ ವಿರುದ್ಧವಾಗಿ ಮಾತನಾಡೋರು ಯಾರಾದರೂ ಇರ್ತಾರೆ. ಮತ್ತು ಪಾರ್ಟ್ನರ್ಶಿಪ್ಪಲ್ಲಿ ಯಾರೆಲ್ಲ ವ್ಯವಹಾರ ಮಾಡ್ತಾ ಇರ್ತೀರಾ ಅಂಥವರು ಬಹಳಷ್ಟು ಹುಷಾರಾಗಿರೋದು ಬಹಳಷ್ಟು ಒಳ್ಳೆಯದು. ಇವತ್ತು ಧನುರಾಶಿಯವರಿಗೆ ಆರೋಗ್ಯ ಚೆನ್ನಾಗಿದೆ, ಸಂಪತ್ತು ಚೆನ್ನಾಗಿದೆ, ಕುಟುಂಬ, ಪ್ರೀತಿ ವಿಚಾರ, ವೈವಾಹಿಕ ಜೀವನ ಎಲ್ಲವೂ ಕೂಡ ಎಕ್ಸಲೆಂಟ್ ಆಗಿದೆ. ಆದರೆ ಉದ್ಯೋಗವನ್ನು ನೀವು ಸರಿ ಮಾಡ್ಕೋಬೇಕು, ಶುಭ ಫಲಿತಾಂಶ ಕಾಣಬೇಕು ಅಂತ ಹೇಳಿದ್ರೆ ಮನೆಯ ಮಹಿಳಾ ಸದಸ್ಯರು ಅಂದರೆ ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ತಾಯಿ, ನಿಮ್ಮ ಅಕ್ಕ, ತಂಗಿ ಇಂಥವರಿಗೆ ಹಸುವಿನ ಬೆಳ್ಳಿ ವಿಗ್ರಹವನ್ನು ಖಂಡಿತ ದಾನ ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ? ಆರೋಗ್ಯದ ಬಗ್ಗೆ ಮಕರ ರಾಶಿಯವರು ಕಾಳಜಿಯನ್ನು ವಹಿಸೋದು ಭಾಳಷ್ಟು ಒಳ್ಳೆಯದು. ಹಿಂದೆ ಒಂದಷ್ಟು ಖರ್ಚುಗಳನ್ನು ಮಾಡಿದ್ದೀರಾ, ಹಾಗಾಗಿ ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಮಕರ ರಾಶಿಯವರು ಮುಂಬರುವಂಥ ದಿನಗಳಲ್ಲಿ ಹಣದ ಅವಶ್ಯಕತೆ ಬಹಳಷ್ಟಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಬ್ಬಂಟಿನ ಅನ್ನುವಂತಹ ಆಲೋಚನೆ ನಿಮ್ಮಲ್ಲಿ ಮೂಡಬಹುದು. ಆದರೆ ಸಂಜೆ ಆಗ್ತಾ ಇದ್ದಂತೆ ಎಲ್ಲವೂ ಕೂಡ ಸರಿಯಾಗತ್ತೆ. ನಿರಂತರವಾಗಿ ಆರ್ಥಿಕ ಬೆಳವಣಿಗೆಯನ್ನು ನೀವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹಿರಿಯರು ಅಂದರೆ ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಿದ್ದಂಥವರು, ವಯೋವೃದ್ಧರು, ಹಿರಿಯರು ಅವ್ರಿಗೆ ಏನು ಇಷ್ಟನೋ ಅದನ್ನು ಕೊಡಿಸಿ ದಾನ ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿಯವರ ದಿನ ಭವಿಷ್ಯ ಹೇಗಿದೆ? ಕುಂಭರಾಶಿಯವರು ಖಂಡಿತವಾಗ್ಲೂ ಕೂಡ ಇವತ್ತು ಮಾನಸಿಕ ಒತ್ತಡವನ್ನು ತಪ್ಪಿಸಿ ಖಂಡಿತ ಬುದ್ಧಿವಂತಿಕೆಯಿಂದ ಕುಂಭರಾಶಿಯವರು ಹೂಡಿಕೆಗಳನ್ನು ಮಾಡಿ ಅದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಾ. ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಹೂಡಿಕೆ ಮಾಡ್ತೀರಾ. ಖಂಡಿತ ಅದರಿಂದ ಮುಂಬರುವಂತಹ ದಿನಗಳಲ್ಲಿ ಒಳ್ಳೆಯ ಲಾಭ ಕೂಡ ಇದೆ. ತಡವಾದರೂ ಕೂಡ ಒಳ್ಳೆಯ ಅದ್ಭುತ ಫಲಿತಾಂಶವನ್ನು ಕುಂಭರಾಶಿಯವರು ಇವತ್ತು ಕಾಣ್ತೀರಾ. ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಪ್ರೀತಿ ವಿಚಾರ, ಉದ್ಯೋಗ, ವೈವಾಹಿಕ ಜೀವನ ಎಲ್ಲವೂ ಕೂಡ ಚೆನ್ನಾಗಿದೆ. ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೇವರಿಗೆ ಧೂಪವನ್ನು ಹಚ್ತಾ ಬನ್ನಿ. ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರಿಗೆ ಒಳ್ಳೆಯದಾಗತ್ತೆ. ಇನ್ನು ಮೀನರಾಶಿ, ಕೊನೆಯ ರಾಶಿ ಮೀನರಾಶಿಯವರಿಗೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ? ಖಂಡಿತವಾಗ್ಲೂ ಕೂಡ ಮೀನರಾಶಿಯವರು ಹೆತ್ತವರನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ನೀವು ಕೋಟಿ ಸಂಪಾದನೆ ಮಾಡಿದ್ರೂ ಕೂಡ ಹೆತ್ತವರನ್ನು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತೀರಾ, ಅದು ಇವತ್ತು ಸಾಕಷ್ಟು ಲಾಭದಾಯಕವನ್ನು ತಂದುಕೊಡುತ್ತೆ. ಪಾರ್ಟಿ ಅಥವಾ ಸಂತೋಷ ಕೂಟದಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ಮೀನರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡಿ, ಸಂಪತ್ತಿನ ಬಗ್ಗೆ ಗಮನ ಕೊಡಿ. ಕುಟುಂಬ ಜೀವನ ಬಹಳ ಚೆನ್ನಾಗಿದೆ, ಪ್ರೀತಿ ಜೀವನ ಚೆನ್ನಾಗಿದೆ, ಉದ್ಯೋಗ ಚೆನ್ನಾಗಿದೆ, ವೈವಾಹಿಕ ಜೀವನ ಕೂಡ ಚೆನ್ನಾಗಿದೆ. ಪರಿಹಾರ ಏನು ಮಾಡ್ಕೋಬೇಕು? ಮೀನರಾಶಿಯವರು ಹುಣಸೆ ಮರಕ್ಕೆ ನಿಯಮಿತವಾಗಿ ನೀರು ಹಾಕ್ತಾ ಬನ್ನಿ. ಖಂಡಿತವಾಗ್ಲೂ ಕೂಡ ಮೀನರಾಶಿಯವರಿಗೆ ಆರೋಗ್ಯ ಸುಧಾರಿಸುತ್ತೆ ಅಂತಲೇ ಹೇಳಬಹುದು. ಧನ್ಯವಾದ. ಇದಿಷ್ಟು ಇವತ್ತಿನ ದಿನ ಭವಿಷ್ಯ. ನೋಡ್ತಾ ಇರಿ. ನಮಸ್ಕಾರ.